ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಡೆಲಿವರಿ ತೊಗೊಳ್ತಿರೋ ಕಾರ್ ಬಂದ್ಬಿಟ್ಟು ಸ್ಕೋಡಾ ಕೈಲಾಕ್ ಸಿಗ್ನೇಚರ್ ವೇರಿಯಂಟ್ ಆಲ್ ವಿ ಗೋಲ್ಡ್ ಕಲರ್. ಬನ್ನಿ ಫೀಚರ್ಸ್ ನೋಡೋಣ ಏನೇನು ಬಂದಿದೆ ಈ ಕಾರಲ್ಲಿ ಅಂತ ಹೇಳ್ಬಿಟ್ಟು. ಇದು ಬೇಸ್ನಿಂದ ಸೆಕೆಂಡ್ ವೇರಿಯಂಟ್. ಇದು ನೀವು ಗಮನಿಸಿದ್ರೆ ಟೈರ್ ಸೈಜ್ ನೋಡ್ಬೋದು, R16 ಇರುತ್ತೆ ನೋಡಿ. ಇದು ಅಲಾಯ್ಸ್ ಡಿಫಾಲ್ಟ್ ಆಗಿ ಬರುತ್ತೆ. ಇದು 205/60 R16 ಟೈರ್ಸ್ ಇದು. ಸೊ ಸೆಕೆಂಡ್ ವೇರಿಯಂಟ್ಗೆ ಈ ಟೈರ್ ಬರುತ್ತೆ ನಿಮಗೆ. ಅದೇ ಅಲಾಯ್ಸ್ ನೋಡೋಕ್ಕೂ ಸೂಪರ್ ಆಗಿದೆ. ಡಿಫಾಲ್ಟ್ ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಹಾಕ್ಸಿಲ್ಲ, ಅಲಾಯ್ಸ್ ಅಂತೂ ಡಿಫಾಲ್ಟ್ ಬರೋ ಅಲಾಯ್ಸ್ ಇದು. ಅದೇ ಥರ ನೀವು ನೋಡ್ಬೋದು ಕಲರ್ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ತುಂಬ ಕಾರ್ಸ್ ನೋಡಿದ್ಮೇಲೆ ಫೈನಲೈಸ್ ಮಾಡಿದ್ದು ಸ್ಕೋಡಾ. ಇದಕ್ಕೆ ಮುಂಚೆ ಮಹೇಂದ್ರ XUV300 ಎಕ್ಸೋನು ನೋಡಿದ್ವಿ, ಟಾಟಾ ನೆಕ್ಸೋನು ನೋಡಿದ್ವಿ. ಬಟ್ ಆಫ್ಟರ್ ದ GST ಪ್ರೈಸ್ ಕಟ್ ಆದಮೇಲೆ ಇದ್ರ ಮೇಲೆ ನಾವು ತೊಗೊಂಡ್ವಿ. ನೋಡ್ಬೋದು ಸ್ಕೋಡಾ ಬ್ಯಾಜಿಂಗ್ ಹೇಗಿದೆ ಅಂತ ಡೋರ್ ಎಡ್ಜಸ್ಸಲ್ಲಿ. ಇದ್ರ ಜೊತೆನೇ ನಮಗೆ ಈ ಕರ್ಟನ್ಸು ಬಂದಿತ್ತು, ವಿಂಡೋ ಕರ್ಟನ್ಸ್. ಇನ್ ಕೇಸ್ ಸನ್ರೈಸ್ ತುಂಬ ಇದ್ದಾಗ ನಾವು ವಿಂಡೋ ಕರ್ಟನ್ಸ್ನ ಯೂಸ್ ಮಾಡ್ಬೋದು. ನಿಮಗೆ ಹಾಗೆ ಒಂದೊಂದು ಫೀಚರ್ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು. ನೋಡೋಕ್ಕಂತೂ ಸೂಪರ್ ಆಗಿತ್ತು. ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ವಿ ಕಾರ್ ತೊಗೊಳಕ್ಕೆ. ನೋಡಿ ಹಿಂದೆಗಡೆ 3 ಹೆಡ್ರೆಸ್ಟು ಬರುತ್ತೆ. ಸ್ಪೇಸ್ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಅದೇ ಹಿಂದೆಗಡೆ ನಿಮಗೆ ಟೈಪ್ ಸಿ ಪೋರ್ಟ್ ಚಾರ್ಜಸ್ಸು ಬರುತ್ತೆ, ವಿತ್ ಕೇಬಲು ಪ್ರೊವೈಡ್ ಮಾಡ್ತಾರೆ ಸೀರೀಸ್ ಜೊತೆಗೆ. ನೋಡ್ಬೋದು ನೋಡಿ ಹೇಗಿದೆ ಅಂತ. ಕಲರ್ ಆಗಲಿ, ಫಿಟ್ ಆ್ಯಂಡ್ ಫಿನಿಶ್ ಆಗಲಿ ಸೂಪರ್ ಆಗಿತ್ತು. ನೀವು ಗಮನಿಸ್ಬೋದು ಈ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ಹಿಂದೆ ಬ್ಯಾಕ್ ಲುಕ್ ಹೇಗಿದೆ ಅಂತ ನೋಡಿ ನೀವು. ಇದಕ್ಕೆ ನಾವೇನು ಎಕ್ಸ್ಟ್ರಾ ಅಕ್ಸರೀಸ್ ಏನು ಹಾಕ್ಸಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ಎಲ್ಲೆಲ್ಲ ಅಕ್ಸರೀಸ್ ಹಾಕಿದ್ದೀನೋ ಈ ವಿಡಿಯೋದಲ್ಲಿ. ನೋಡಿ ಕ್ಯಾಮ್ರಾ ಅಂತೂ ಬರಲ್ಲ, ನಾವು ಅಕ್ಸರೀಸ್ ಪಾರ್ಟಾಗಿ ಹಾಕ್ಸಿದ್ದೀವಿ. ಬ್ಯಾಕ್ ಕ್ಯಾಮ್ರಾ ಸ್ಕೋಡಾ ಶೋರೂಮ್ದೇ ಹಾಕ್ಸ್ಕೊಂಡ್ವಿ, ಆಚೆಗಡೆ ಏನು ಹಾಕ್ಸ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು. ಅದೇ ಥರ ಡಿಫಾಲ್ಟ್ ಪಾರ್ಸಲ್ ಟ್ರೇ ಈ ವೇರಿಯಂಟ್ಗೆ ಬರುತ್ತೆ ನಿಮಗೆ. ನೋಡಿ ಪಾರ್ಸಲ್ ಟ್ರೇ ಇದೆ. ಬೂಟ್ ಸ್ಪೇಸು ತುಂಬ ಚೆನ್ನಾಗಿದೆ, 400 ಲೀಟರ್ಸ್ ಆ್ಯಂಡ್ ಅಬೋನೇ ಇದೆ ಬೂಟ್ ಸ್ಪೇಸು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಕಾರಂತೂ ನೋಡೋಕ್ಕಂತೂ ಸೂಪರ್ ಆಗಿತ್ತು ನಮಗಂತೂ. ಅದೇ ಥರ ಈ ಸೈಡಲ್ಲಿ ನೋಡ್ಬೋದು ನೀವು ಸೈಡ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಸಿಗ್ನೇಚರ್ ವೇರಿಯಂಟ್ಗೆ ನಿಮಗೆ ಶಾರ್ಕ್ ಫಿನ್ ಆ್ಯಂಟಿನ ಬರಲ್ಲ, ನಾರ್ಮಲ್ ಆ್ಯಂಟಿನ ಬರುತ್ತೆ. ನಿಮ್ಗೆ ಶಾರ್ಕ್ ಫಿನ್ ಆ್ಯಂಟಿನ ಬಂದ್ಬಿಟ್ಟು ಟಾಪ್ ಎಂಡಲ್ಲಿ ಸಿಗುತ್ತೆ, ಪ್ರೆಸ್ಟೀಜ್ ವೇರಿಯಂಟ್ಗೆ ಹೋಗಬೇಕಾಗುತ್ತೆ. ನೋಡಿ ನಾರ್ಮಲ್ ಆ್ಯಂಟಿನ ಇದು. ನಾವೆಲ್ಲ ಕಾರ್ ನೋಡಿದ್ಮೇಲೆ ಫೈನಲೈಸ್ ಮಾಡಿದ್ದು ಸ್ಕೋಡಾ ಕೈಲಾಕ್. GST ರೇಟ್ಸ್ ಕಟ್ಟಾದ್ಮೇಲಿಂದ ತುಂಬ ಕಡಿಮೆ ರೇಟಿಗಂತೂ ಬಂತು ನಿಮಗೆ. ಆಲ್ಮೋಸ್ಟ್ ಈ ಕಾರ್ 10,65,000 ಆನ್ ರೋಡ್ ಬಂತು ಕರ್ನಾಟಕ ರಿಜಿಸ್ಟ್ರೇಷನಲ್ಲಿ. ಹಿಂದೆಗಡೆ ನೋಡೋಕ್ಕೂ ಸೂಪರ್ ಆಗಿತ್ತು ಬ್ಯಾಜಿಂಗ್. ಅದೇ ಥರ ಇದಕ್ಕೆ ಡಿಫಾಲ್ಟ್ ರೂಫ್ ರೈಲ್ಸ್ ಬರುತ್ತೆ. ಇದೆಲ್ಲ ಡಮ್ಮಿ ರೂಫ್ ರೈಲ್ಸ್, ನಾವೇನು ಯೂಸ್ ಮಾಡೋಕ್ಕಾಗಲ್ಲ, ಜಸ್ಟ್ ಲುಕ್ ಆಗಿ ಡಮ್ಮಿ ರೂಫ್ ರೈಲ್ಸು. ಸೊ ಈಗ ಬರೋ ಕಾರ್ಸಲ್ಲಿ ನೀವು ನೋಡ್ಬೋದು ಯಾವುದೇ ರೂಫ್ ರೈಲ್ಸ್ ಯೂಸ್ ಮಾಡೋ ಥರ ಇರಲ್ಲ, ಜಸ್ಟ್ ಲುಕ್ಗೆ ಮಾತ್ರ ಕೊಟ್ಟಿರ್ತಾರೆ. ಅಲಾಯ್ಸು ಆಗಲಿ ನೋಡೋಕೆ ಸೂಪರ್ ಆಗಿತ್ತು, ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಹಾಕ್ಸಿರ್ಲಿಲ್ಲ. ಇಲ್ಲಿ ನೋಡಿ ಡೋರ್ ಓಪನ್ ಆ್ಯಂಡ್ ಲಾಕ್ ಕ್ರೋಮ್ ಫಿನಿಶಿಂಗಲ್ಲಿ ಬಂದಿದೆ. ಅದೇ ಥರ ಕಂಟ್ರೋಲ್ಸ್ ಇದೆ ಇಲ್ಲಿ ವಿಂಡೋ ಓಪನ್ ಆ್ಯಂಡ್ ಕ್ಲೋಸ್ಗೆ, ನೋಡ್ಬೋದು ಇಲ್ಲಿ. ಅದೇ ಥರ ಫಿನಿಶಿಂಗು ಲೆದರ್ ಫಿನಿಶಿಂಗ್ ಥರನೇ ಅನಿಸುತ್ತೆ. ಲೆಫ್ಟ್ ಡೋರ್ ಸೈಡ್ ನೀವು ನೋಡಿದ್ರೆ ನೀವು ಕುತ್ಕೊಳ್ಬೋದು. ಸ್ವಲ್ಪ ಟು ಬಿ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಹಿಂದೆಗಡೆ ಕುತ್ಕೊಂಡ್ರೆ ನೀವು ಸ್ವಲ್ಪ ದಪ್ಪ ಇದ್ದರೆ ಅಂತೂ 3 ಜನ ಕುತ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಆಗಿದ್ದರೆ ಅಂತೂ 3 ಜನ ಹ್ಯಾಪಿಯಾಗಿ ಕುತ್ಕೋಬೋದು, ಅದಂತ ಹೇಳ್ಬೇಡಿ. ನೋಡೋದು ಒಳಗಡೆ ಹೇಗಿದೆ ಅಂತ. ಇದು ಹ್ಯಾಂಡ್ ಹೋಲ್ಡರ್ಸ್ ಇದೆ ನೋಡಿ, ಮುಂದೆಗಡೆ ನೋಡೋಕ್ಕೂ ಚೆನ್ನಾಗಿದೆ. ORVMs ವಿತ್ ಇಂಡಿಕೇಟರ್ ಇರುತ್ತೆ, ಬಟ್ ಆಟೋ ಫೋಲ್ಡ್ ಅಂತೂ ಆಗಲ್ಲ. ಟಾಪ್ ಎಂಡಲ್ಲಿ ಮಾತ್ರ ಆಟೋ ಫೋಲ್ಡ್ ಬರುತ್ತೆ ನಿಮಗೆ. ಕೀ ಫ್ಲಿಪ್ ಕೀ ಬಂದಿರುತ್ತೆ ಇದಕ್ಕೆ. ನೀವು ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸೀಟ್ಸ್ ಎಲ್ಲ ಫ್ಯಾಬ್ರಿಕ್ ಸೀಟ್ಸ್ ಥರನೇ ಇರುತ್ತೆ ನಿಮಗೆ, ನಿಮ್ಗೇನು ಲೆದರ್ ಫಿನಿಶಿಂಗ್ ಏನು ಬರೋಲ್ಲ. ನೀವು ಲೆದರ್ ಫಿನಿಶಿಂಗ್ ಬರಬೇಕಂದ್ರೆ ನೀವು ಪ್ರೆಸ್ಟೀಜ್ ಪ್ಲಸ್ ಹೋಗಬೇಕು. ನೀವು ನೋಡ್ಬೋದು ಡಿಸ್ಪ್ಲೇ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಡಿಜಿಟಲ್ ಡಿಸ್ಪ್ಲೇ ಬರಲ್ಲ, ಅನಲಾಗ್ ಡಿಸ್ಪ್ಲೇನೇ ಬರುತ್ತೆ. ಅದೇ ಥರ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ ಅಂದರೆ ನಿಮ್ಮ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಈ ಸೆಕೆಂಡ್ ವೇರಿಯಂಟಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ನೀವು ಕ್ರೂಸ್ ಕಂಟ್ರೋಲ್ ತುಂಬ ಯೂಸ್ ಆಗುತ್ತೆ, ಎಸ್ಪೆಷಲಿ ಹೈವೇಯಲ್ಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾದ್ರೆ. ಸ್ಕೋಡಾ ಲೋಗೋ ನೋಡೋಕ್ಕೆ ಸೂಪರ್ ಆಗಿತ್ತು. ಅದೇ ಥರ ಇವು ಆಡಿಯೋ ಕಂಟ್ರೋಲ್ಸು. ಸೊ ನೀವು ನೋಡಿ
ಮುಂದೆಗಡೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಈ ಟಚ್ ಸ್ಕ್ರೀನ್ ಬಂದ್ಬಿಟ್ಟು ಬೈ ಡಿಫಾಲ್ಟ್ 7 ಇಂಚ್ ಬರುತ್ತೆ. ನಾವು ಅದನ್ನ ಚೇಂಜ್ ಮಾಡಿಸಿದ್ವಿ, 10 ಇಂಚ್ ಸ್ಕ್ರೀನ್ಗೆ ಚೇಂಜ್ ಮಾಡಿಸ್ಕೊಂಡ್ವಿ. ಸೊ ಇದೊಂದು ಎಕ್ಸ್ಟ್ರಾ ಅಸೆಸರೀಸ್ ವಿತ್ ಕ್ಯಾಮ್ರಾ ಜೊತೆ. ಸೊ ಎ ಸಿ ಬಂದ್ಬಿಟ್ಟು ಮ್ಯಾನ್ಯಲೇ ಸಿಗುತ್ತೆ ಈ ವೇರಿಯಂಟಲ್ಲಿ, ಆಟೋಮೆಟಿಕ್ ಎ ಸಿ ಅಂತೂ ಬರಲ್ಲ ನೋಡಿ. ಎಲ್ಲ ಮ್ಯಾನ್ಯಲ್ ಕಂಟ್ರೋಲ್ಸ್ ಇದೆ ನಿಮಗಿಲ್ಲಿ. ಪಾರ್ಕಿಂಗ್ ಆಗಲಿ, ಲಾಕ್ ಆಗಲಿ ಎಲ್ಲ ಬಟನ್ಸು ಟಚಬಲ್ ಇತ್ತು. ಅದೇ ನೀವು ನೆಕ್ಸ್ಟ್ ವೇರಿಯಂಟಿಗೆ ಹೋದರೆ ನಿಮಗೆ ಆಟೋಮೆಟಿಕ್ ಎ ಸಿ ಬರುತ್ತೆ, ಬಟ್ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕಾಗುತ್ತೆ ನಿಮಗೆ. ಅದೇ ನೀವು 12 ವೋಲ್ಟ್ ಚಾರ್ಜರ್ ಪೋರ್ಟ್ ಇಲ್ಲಿದೆ ನೋಡ್ಬೋದು. ಇಲ್ಲೊಂದು ಬಂದಿದೆ. ಗೇರ್ಸ್ ಬಂದು 6 ಗೇರ್ಸ್ ಇರುತ್ತೆ. ಬೈ ಡಿಫಾಲ್ಟ್ ಇದಕ್ಕೆ ಆಮ್ರೆಸ್ಟ್ ಬಂತು, ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಹಾಕ್ಸಿರಲಿಲ್ಲ ನೋಡಿ. ಆಮ್ರೆಸ್ಟು ಚಿಕ್ಕದಾಗಿದೆ, ಇದೇ ಥರ ಕಪ್ ಹೋಲ್ಡರ್ಸು ನೀವು ಅಲ್ಲಿ ಇಟ್ಕೋಬೋದು. ಟಚ್ ಸ್ಕ್ರೀನ್ ಅಂತೂ ಚೆನ್ನಾಗಿತ್ತು ನೋಡೋಕ್ಕೆ, 10 ಇಂಚು. ಇದು ಗ್ಲೋ ಬಾಕ್ಸ್ ನೋಡಿ, ಸ್ವಲ್ಪ ಓಕೆ ಥರನೇ ಇದೆ, ಬಟ್ ಫಿಟ್ ಆ್ಯಂಡ್ ಫಿನಿಶಿಂಗ್ ಅಂತೂ ಸೂಪರ್ ಆಗಿತ್ತು. ನಮಗೆ ಏನೋ ನೋಡೋಕೆ ಲುಕ್ ಆಗಲಿ, ಡ್ಯಾಶ್ ಬೋರ್ಡ್ ಸೂಪರ್ ಆಗಿತ್ತು. ನೋಡ್ಬೋದು IRVM, ಇದೇನು ಆಟೋಮೆಟಿಕ್ ಇರಲಿಲ್ಲ, ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಇತ್ತು. ಈ ಪ್ರೈಸ್ಗೆ ನಾನು ಹೇಳ್ತಿದ್ದೆ ಆಲ್ಮೋಸ್ಟ್ ನಮಗೆ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 10,75,000 ಇತ್ತು. ಒಳ್ಳೆ ಪ್ರೈಸ್ ಅಂತ ಹೇಳ್ಬೇಡ. ಮುಂಚೆ ನಾವು ಸ್ಕೋಡಾ ಅಂದಿದ ತಕ್ಷಣ ನಾವು ತುಂಬ ಸ್ಪೆಂಡ್ ಮಾಡಬೇಕಾಗಿತ್ತು. ಈಗ GST ಕಟ್ ಆಗಿದ ತಕ್ಷಣ ನಿಮ್ಗೆ ಆಲ್ಮೋಸ್ಟ್ 1.5 lakh ಕಡಿಮೆ ಆಗಿದೆ. ಇಲ್ಲಿ ನೋಡಿ LED ಲೈಟ್ಸೇ ಕೊಟ್ಟಿದ್ದಾರೆ. ಸ್ವಿಚಸ್ಸು ಕ್ವಾಲಿಟಿನೂ ಸೂಪರ್ ಆಗಿತ್ತು. ಅದೇ ಥರ ನಮಗೆ ಚಿಕ್ಕ ಗಣೇಶವನ್ನು ಕೊಟ್ಟಿದ್ರು ನೋಡಿ, ನೋಡೋಕ್ಕೆ ಸೂಪರ್ ಆಗಿದೆ ಗಣೇಶ ಡ್ಯಾಶ್ ಬೋರ್ಡಲ್ಲಿ ಇಡೋಕ್ಕೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಜಸ್ಟ್ ಟಿಕೆಟ್ ಹೋಲ್ಡರ್ ಇಟ್ಕೋಬೋದು ಅಷ್ಟೇ. ಆ ಕಡೆ ಅಂತೂ ಒಂದು ಮಿರರ್ ಬಂದಿದೆ, ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ. ಮಿರರ್ ಡಿಫಾಲ್ಟ್ ಇದೇ ಥರನೇ ಇದೆ. ಈಗ ಇನ್ನೊಂದೇನಿದೆ, ಇದರಲ್ಲಿ 6 ಏರ್ ಬ್ಯಾಗ್ಸ್ ಇದೆ. ಸೇಫ್ಟಿ ರೇಟಿಂಗ್ ನೋಡಿದ್ರೆ 5 ಸ್ಟಾರ್ ರೇಟಿಂಗ್ ಇದೆ. ಸ್ಕೋಡಾ ಕೈಲಾಕ್ ಆಗಲಿ, ಕುಶಾಕ್ ಆಗಲಿ, ಇವ್ರದ್ದು ಕುಶಾಕ್ ಆಗಲಿ ಕೈಲಾಕ್ ಆಗಲಿ ಸೇಮ್ ಇಂಜನ್ ಇರುತ್ತೆ, 1 ಲೀಟರ್ ಟರ್ಬೋ ಇಂಜನ್ ಇದು. ಇದ್ರ ಜೊತೆ ಅಸೆಸರೀಸ್ ಅಲ್ಲಿ ನಮ್ಗೆ ಏನೇನು ಕೊಟ್ಟಿದ್ರು ಅಂತ ಎಕ್ಸ್ಪ್ಲೈನ್ ಬೇರೆ ಮಾಡ್ತಿದ್ರು ಅವರು ನೋಡಿ. ಕಿಟ್ ಬಂದಿತ್ತು, ಕಾರ್ ಕವರ್, ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಟೈಪ್ ಸಿ ನಾನು ಹೇಳಿದ್ನಲ್ಲ ಆಗಲೇ, ಟೈಪ್ ಸಿ ಕೇಬಲ್ ಬರುತ್ತೆ ಇದ್ರ ಜೊತೆ ಅಂತ. ಟೈಪ್ ಸಿ ಕೇಬಲ್ ಆಗಲಿ, ಪರ್ಫ್ಯೂಮ್ಸ್ ಆಗಲಿ, ಆಮೇಲೆ ಏನು ಅಲಾಯ್ಸ್ಗೆ ವಾಶ್ ಮಾಡೋಕ್ಕೆ ಲಿಕ್ವಿಡ್ ಆಗಲಿ, ಕಾರ್ ಕೇರ್ ಕಿಟ್ ಜೊತೆ ಬಂದಿತ್ತು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮಗೆ ಏನೇನು ಬರುತ್ತೆ ಕಾರ್ ಕೇರ್ ಕಿಟ್ಟಲ್ಲಿ, ಏನೇನಿದೆ ಅಸೆಸರೀಸ್ ಅಂತಲೂ ಕ್ಲೀನಾಗಿ ಅದೇ ಥರ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮಗೆ. ಕಾರ್ ಕಿಟ್ ಬಗ್ಗೆ ಆಗಲಿ, ಏನೋ ಲೋಷನ್ಸ್ ಹೆಂಗೆ ಯೂಸ್ ಮಾಡಬೇಕು, ಏನೋ ವಾರಂಟಿ ಕಾರ್ಡ್ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನೀವು ನೋಡ್ಬೋದು ಇದು. ಅದೇ ಥರ ನೀವು ಇಂಜನ್ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಒಳಗಡೆ ಏನಷ್ಟು ಗ್ಯಾಪ್ ಏನಿರಲ್ಲ, 1 ಲೀಟರ್ ಟರ್ಬೋ ಇಂಜನ್ ಇದು. ಸೊ ಜರ್ಮನ್ ಮೇಡ್ ಇಂಜನ್ ಆಗಿರೋದ್ರಿಂದ ನಿಮ್ಗೆ ಏನಷ್ಟು ತಲೆನೋವು ಇರಲ್ಲ. ಎಲ್ಲರೂ ಹೇಳ್ತಿದ್ರು ಸರ್ವಿಸ್ ತುಂಬ ಕಾಸ್ಟ್ಲಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ವಿಚಾರಿಸಿದ್ವಿ, ಆಲ್ಮೋಸ್ಟ್ 1 ಇಯರ್ ಆಗಲಿ ಇಲ್ಲದ 15,000 ಕಿಲೋಮೀಟರ್ಸ್ ಆಗಲಿ ಸರ್ವಿಸ್ ಮಾಡಿಸ್ಕೋಬೋದು, ಅದೇ ಅವ್ರು ರೆಕಮೆಂಡೆಡ್ ಹೇಳಿರೋದು. ಸೊ ನಾವು ಕಾರ್ ಎಲ್ಲ ಡೆಕೋರೇಟ್ ಮಾಡಿ ಓಪನ್ ಮಾಡಿದ್ವಿ. ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ವಿ, ತುಂಬ ಸಂತೋಷವಾಗಿತ್ತು ಫ್ಯಾಮಿಲಿ ಜೊತೆ ಏನು ಕಾರ್ನ ತೊಗೋಬೇಕಾದ್ರೆ. ನೋಡಿ ಎಕ್ಸಿಕ್ಯೂಟಿವ್ ನಮಗೆ ಕೀಯನ್ನು ಕೊಡ್ತಿದ್ರು. ಸೊ ನೀವು ಯಾವಾಗಾದರೂ ಈ ಥರ ತೊಗೊಂಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಫ್ಯಾಮಿಲಿ ಜೊತೆ ಏನು, ಎಸ್ಪೆಷಲಿ ಕಾರ್ ತೊಗೋಬೇಕಂದ್ರೆ ನಿಮ್ಮ ಹ್ಯಾಪಿನೆಸ್ ಹೇಗಿತ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸ್ಕೊಡ್ಬೋದು. ಸೊ ಕೇಕ್ ಕಟಿಂಗು ಮಾಡಿಸಿದ್ರು, ಎಲ್ಲ ತುಂಬ ಸಂತೋಷ ಆಗಿದ್ವಿ. ಒನ್ಸ್ ನಾವು ಕಾರ್ ತೊಗೊಂಡ್ಮೇಲೆ ನಾವು ಟೆಂಪಲ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ವಿ. ಸೊ ಯಾವ್ದನ್ನ ಒಳ್ಳೆ ಟೆಂಪಲ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಫೈನಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಮುಂದೆ ನೋಡ್ಬೋದು ನೋಡಿ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ನೋಡೋಕ್ಕೆ ಸೂಪರ್ ಆಗಿತ್ತು. ಇಲ್ಲೇ ಗಾಡಿ ಪೂಜೆ ಮಾಡಿಸಿದ್ವಿ ನೋಡಿ, ಇಲ್ಲಿ ಗಾಡಿ ಪೂಜೆ ಮಾಡಿಸ್ತಿದ್ವಿ. ಸೊ ನಮ್ಮಮ್ಮ ಅವರು ಅರ್ಚನೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನೀವು ಘಾಟಿಯಲ್ಲಿ ಹೋದ್ರೂ ಹೆವಿ ಕ್ರೌಡೆಡ್ ಆಗಿರುತ್ತೆ, ಎಸ್ಪೆಷಲಿ ನಾವು ಸಂಡೇ ತೊಗೊಂಡಿದ್ದೀವಿ ಡೆಲಿವರಿ ನೋಡಿ. ಟೆಂಪಲ್ ನೋಡೋಕ್ಕಂತೂ ಸೂಪರ್ ಆಗಿತ್ತು. ಸೊ ಪುರೋಹಿತರು ಪೂಜೆನ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಅಲಂಕಾರವನ್ನು ಮಾಡಿದ್ವಿ ನಾವು. ಇಲ್ಲ
ಸೊ ಪೂಜೆಗೆಲ್ಲ ರೆಡಿ ಮಾಡ್ತಿದ್ರು ಪುರೋಹಿತರು. ಸೊ ಒಳಗಡೆ ಬೊಟ್ಟೆಲ್ಲ ಇಡ್ತಿದ್ರು, ನೀವು ನೋಡ್ಬೋದು. ಅದೇ ಥರ ಗ್ಲಾಸ್ ಮೇಲೆ ಏನು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಲಿಂಗ, ಅದೇ ಹಿಂದೆಗಡೆ ಓಮನ್ನು ಹಾಕ್ಸಿದ್ವಿ ನಾವು. ಸೊ ಫೈನಲಿ ನೋಡ್ಬೋದು, ತೆಂಗಿನಕಾಯಿಯನ್ನು ಹೊಡಿಯಕ್ಕೆ ಕೊಡ್ತಿದ್ರು ಪೂಜಾರಿ ಅವರು. ಸೊ ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೊರಟ್ವಿ. ಸೊ ಗೈಸ್, ನಿಮಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯುಬಲ್ ಟೈಮ್. ನಿಮ್ಗೆ ಏನೇ ಮಾಹಿತಿ ಬೇಕಾದರೂ ಸ್ಕೋಡಾ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕಾದರೂ ನನ್ನ ಕೇಳ್ಬೋದು. ಯಾಕಂದರೆ ನಾವು ತುಂಬ ರಿಸರ್ಚ್ ಮಾಡಿ ಈ ವೆಹಿಕಲ್ ತೊಗೊಂಡ್ವಿ. ಅದೇ ಥರ ನೀವು ಏನೇ ಡೌಟ್ಸ್ ಆಗಲಿ ಸ್ಕೋಡಾ ಬಗ್ಗೆ ಇದ್ರೂ ನಮಗೆ ಹೇಳ್ಬೋದು. ನಿಮ್ಮ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. ಹ್ಯಾವ್ ಎ ನೈಸ್ ಡೇ.